ಸ್ನೇಹಿತರೆ, ಇವಾಗ ನೋಡ್ತಾ ಇದ್ರ ತಾಲೂಕು ಆಡಳಿತ ಸೌಧ ಅಗರಿಬೊಮ್ಮನಹಳ್ಳಿಯ ಒಂದು ತಹಶೀಲ್ದಾರ್ ಕಚೇರಿ. ಇದು ಈ ರೀತಿಯಾಗಿ ಕಟ್ಟಿದ್ದಾರೆ. ತುಂಬ ಸುಂದರವಾಗಿ ಅಚ್ಚುಕಟ್ಟಾಗಿ ಈ ರೀತಿಯಾಗಿ ಕಟ್ಟಿದ್ದಾರೆ. ನೋಡಿದರೆ ದೇವಸ್ಥಾನ ಥರ ಕಾಣುತ್ತೆ, ಅಷ್ಟೊಂದು ಚೆನ್ನಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ನಾನು ಕರ್ನಾಟಕದಲ್ಲಿ ಎಷ್ಟು ತಾಲೂಕನ್ನು ನೋಡಿದ್ದೇನೆ, ಆ ಎಲ್ಲ ಒಂದು ತಾಲೂಕುಗಳಲ್ಲಿ ಮಿನಿ ವಿಧಾನಸೌಧ ನೋಡಿದ್ದೇನೆ. ಇಷ್ಟೊಂದು ಚೆನ್ನಾಗಿ ಯಾವ ಒಂದು ತಾಲೂಕಿನಲ್ಲಿ ಕೂಡ ಕಟ್ಟಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಷ್ಟೊಂದು ಚೆನ್ನಾಗಿ ಕಟ್ಟಿದ್ದಾರೆ. ದಾವಣಗೆರೆ ಹೋಗ್ತಾ ಇದ್ದೆ, ದಾವಣಗೆರೆ ಹೋಗೋ ಸಮಯದಲ್ಲಿ ಈ ಒಂದು ಬಿಲ್ಡಿಂಗನ್ನು ನೋಡಿ ಆಶ್ಚರ್ಯ ಆಯಿತು. ಸರ್ಕಾರದ ಒಂದು ಬಿಲ್ಡಿಂಗನ್ನು ಈ ರೀತಿಯಾಗಿ ಕೂಡ ತುಂಬ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ. ಮಿನಿ ವಿಧಾನಸೌಧ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಅಗರಿಬೊಮ್ಮನಹಳ್ಳಿ ತಾಲೂಕು ಆಡಳಿತ ಸೌಧ ಅಂತ ನಿಮಗೆ ತೋರಿಸ್ತೀನಿ ಇದು ಯಾವ ರೀತಿ ಇದೆ ಅಂತ. ಇದು ಧ್ವಜಸ್ತಂಭ, ಫ್ಲಾಗ್ ಏರಿಸುವಂಥದ್ದು. ಸ್ಟೆಪ್ಸ್ ಎಲ್ಲ ಗ್ರಾನೈಟ್ಸ್ ಕಲ್ಲಿಂದ ಮಾಡಿದ್ದಾರೆ. ತುಂಬ ವಿಶಾಲವಾಗಿ ಜಾಗ ಇದೆ ಫ್ರಂಟ್ ಸೈಡು. ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಒಳಗಡೆ ತೋರಿಸ್ತೀನಿ. ಇವಾಗ ನೋಡ್ತಾ ಇದ್ದೀರಾ ತಾಲೂಕು ಆಡಳಿತ ಸೌಧ ಅಂದರೆ ಮಿನಿ ವಿಧಾನಸೌಧ. ಇದು ಅಗರಿಬೊಮ್ಮನಹಳ್ಳಿ ಅಂತ ಹಾಕಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ನೀವು ಕೂಡ ಅಗರಿಬೊಮ್ಮನಹಳ್ಳಿ ಕಮೆಂಟ್ ಮಾಡಿ. ನಿಮ್ಮ ಒಂದು ತಾಲೂಕಿನಲ್ಲಿ ನಿಮ್ಮ ಒಂದು ಮಿನಿ ವಿಧಾನಸೌಧ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ. ಈ ಕಡೆ ಸ್ಟೆಪ್ಸ್ ಇದ್ದಾವೆ ಇಳಿದು ಹೋಗೋಕ್ಕೆ. ಒಳಗಡೆ ಸಭಾಂಗಣ. ಲೆಫ್ಟ್ ಸೈಡ್ ಈ ರೀತಿಯಾಗಿದೆ, ಈ ಕಡೆ ರೈಟ್ ಸೈಡು ಎಲ್ಲ ಒಂದು ಇಲಾಖೆಗಳು ಆಫೀಸ್ಗಳು ಇದರಲ್ಲಿದ್ದಾವೆ. ಆಹಾರ ಇಲಾಖೆ, ಫುಡ್ ಸೆಕ್ಷನ್. ಜನ ತಳಗಡೆ ನಿಂತಿದ್ದಾರೆ. ಒಟ್ಟು 2 ಫ್ಲೋರಿಂದ ಮಾಡಿದ್ದಾರೆ, ಮೇಲೆ ಒಂದು ಕೆಳಗೊಂದು ಈ ರೀತಿ ಇದೆ. ಸೇಮು ಆ ಕಡೆ ಲೆಫ್ಟ್ ಸೈಡಲ್ಲಿದೆ. ನೋಡಿ, ಆ ಕಡೆ ಕೂಡ ಸೇಮ್ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಚ್ಚುಕಟ್ಟಾಗಿ. ತುಂಬಾ ಇಷ್ಟ ಆಯಿತು ನನಗೆ. ಈ ರೀತಿಯಾಗಿ ಎಲ್ಲ ಒಂದು ತಾಲೂಕಿನಲ್ಲಿ ನಿರ್ಮಾಣ ಆಗಬೇಕು ಸರ್ಕಾರಿ ಕಚೇರಿ, ಮಿನಿ ವಿಧಾನಸೌಧಗಳು. ಅಂದಾಗ ನಮ್ಮ ಕರ್ನಾಟಕ ಡೆವಲಪ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ಇವಾಗ ಮೇಲ್ಗಡೆಯಿಂದ ನಿಂತು ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿ ನಮ್ಮ ಗಾಡಿ ನಿಂತಿದೆ. ಮೇನ್ ರೋಡಿಗೆ ಇದೆ. ನೋಡಿ, ನಮ್ಮ ಕಾರ್ ಹತ್ರ ಹೋಗ್ತಾ ಇದ್ದೀನಿ ಇವಾಗ. ಯಾವ ರೀತಿ ಅನ್ನಿಸ್ತು ನಿಮಗೆ ಈ ಒಂದು ಬಿಲ್ಡಿಂಗ್ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.